ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಿದೇಶ ಭೇಟಿ ಬೆನ್ನಲ್ಲೇ ಭಾರತಕ್ಕೆ ಗುಡ್ ನ್ಯೂಸ್ ಕೊಡ್ತಿದ್ದಾರೆ ಮೋದಿ. ಇಡೀ ವಿಶ್ವಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಮೋ. ಇತ್ತ ಭಾರತಕ್ಕೆ ಇಷ್ಟೆಲ್ಲ ಸಂಕಷ್ಟಗಳ ನಡುವೆ ಕೂಡ ಒಂದು ಮಹತ್ವದ ಬೆಳವಣಿಗೆ ಬಹಳ ಚೇತರಿಕೆಯನ್ನು ತಂದಿಟ್ಟಿದೆ. ಎಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಜಗತ್ತಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಮೋ. ನೆದರ್ಲ್ಯಾಂಡ್ನಲ್ಲಿ ನಿಂತು ಅವರು ಕೊಟ್ಟಿರೋ ಸಂದೇಶ ತುಂಬ ಮಹತ್ವದಾಗಿದೆ. ಈ ದಶಕವೇ ಅತ್ಯಂತ ಡೇಂಜರಸ್ ಆಗಿ ಕಾಣಿಸ್ತಾ ಇದೆ ಜಗತ್ತಲ್ಲಿ. ಕರೋನಾ ಆಯಿತು, ಸಾಂಕ್ರಾಮಿಕದಿಂದ ಜಸ್ಟ್ ಚೇತರಿಸ್ಕೊಳ್ಳೋ ಅಷ್ಟೊತ್ತಿಗೆ ದೊಡ್ಡ ಪ್ರಮಾಣದ ಯುದ್ಧ, ಬ್ಯಾಕ್ ಟು ಬ್ಯಾಕ್ ದೊಡ್ಡ ದೊಡ್ಡ ಯುದ್ಧಗಳು ಮುಗಿತಾನೇ ಇಲ್ಲ. ಅಂತಹ ಯುದ್ಧಗಳು, ಇದರಿಂದ ಏನಾಗುತ್ತೆ ಪರಿಣಾಮ, ತಕ್ಷಣಕ್ಕೆ ಇದು ಸ್ಟಾಪ್ ಆಗಿದ್ರೆ, ಈ ಕ್ಷಣಕ್ಕೆ ಇದರ ಪರಿಣಾಮ ಸ್ಟಾಪ್ ಆಗದೆ ಹೋದರೆ, ಇರಾನ್ ಅಮೆರಿಕ ನಡುವೆ ಈಗ ಉಂಟಾಗಿರುವಂತಹ ಸಂಕಷ್ಟ ಬಗೆಹರಿಯದೆ ಹೋದರೆ ಏನಾಗುತ್ತೆ? ಅಪಾರ ಸಂಖ್ಯೆ ಜನ ಬಡತನದ ಕೂಪಕ್ಕೆ ತಳ್ಳಲ್ಪಡ್ತಾರೆ ಇಡೀ ಜಗತ್ತಲ್ಲಿ. ಅಪಾರ ಸಂಖ್ಯೆಯ ಜನಕ್ಕೆ 10 ದಶಕದಲ್ಲಿ ಏನು ಅವರ ಜೀವನ ಬದಲಾಗಿತ್ತಲ್ಲ, ಈಗ ಭಾರತನೇ ಕಳೆದ 1 ದಶಕದಲ್ಲಿ ಯಾವ ರೀತಿ ಬದಲಾಯಿತು, ಜನರ ಆದಾಯದ ಪ್ರಮಾಣ ಯಾವ ರೀತಿ ಜಾಸ್ತಿ ಆಗಿದೆ, ಇಡೀ ಜಗತ್ತಲ್ಲಿ ಅದು ಚೇತರಿಕೆ ಆಗಿತ್ತು. ಆದರೆ 1 ದಶಕದ ಸಂಪೂರ್ಣ ಪ್ರಯತ್ನವೇ ನೀರಲ್ಲಿ ಹೋಮ ಆಗುತ್ತೆ, ವ್ಯರ್ಥವಾಗುತ್ತೆ. ತಕ್ಷಣ ಈ ಅಸ್ಥಿರತೆ, ನಿರಂತರ ಯುದ್ಧ ಮತ್ತು ಜಾಗತಿಕ ಅಸ್ಥಿರತೆ ಹೊರಗಡೆ ಬರದೇ ಇದ್ರೆ ಜಗತ್ತು ಖಂಡಿತವಾಗಿಯೂ ಅಭಿವೃದ್ಧಿ ಹಿಮ್ಮೆಟ್ಟತ್ತೆ. ಈಗ ನಡೀತಿರೋ ಯುದ್ಧ, ಇಂಧನ ಬಿಕ್ಕಟ್ಟಿನ ಪರಿಣಾಮ ಅತ್ಯಂತ ಸವಾಲಿನ ಹಂತ ಜಗತ್ತಿಗೆ. ಈ ದಶಕದಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಇದು ಅನ್ನೋದನ್ನು ಹೇಳ್ತಿದ್ದಾರೆ. ತ್ವರಿತವಾಗಿ ಇದು ಬದಲಾಗಬೇಕು, ಇಲ್ಲ ಇಡೀ 1 ದಶಕದ ಸಾಧನೆಯೇ ನಾಶವಾಗಿಬಿಡತ್ತೆ, ಹುಷಾರನ್ನುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕ, ಇರಾನ್ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೋದರೆ ಮಾತ್ರ ಜಗತ್ತು ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಳ್ತಾ ಇದೆ. ಈಗ ಇರಾನ್ ಭಾರತ ಮಧ್ಯಸ್ಥಿಕೆ ವಹಿಸಲಿ ಅಂತ ಕೇಳ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಭಾರತ ಬಹಳಷ್ಟು ತಯಾರಿ ಮಾಡ್ಕೊಳ್ತಿರೋದನ್ನಂತೂ ನೋಡಬಹುದು. ಭಾರತಕ್ಕೆ ಗುಡ್ ನ್ಯೂಸ್ ಕೊಡ್ತಿದ್ದಾರೆ ವಿದೇಶ ಪ್ರವಾಸದ ಬೆನ್ನಲ್ಲೇ ಮೋದಿ. ಹಾಗಾದರೆ UAE ಜೊತೆಗೆ ಬಹಳ ದೊಡ್ಡ 10 ವರ್ಷಗಳ ದೊಡ್ಡ ಒಪ್ಪಂದಗಳಾಗಿರೋದು, ಏನು ಲಾಭ ಸಿಗತ್ತೆ ನೋಡಿ. ಇನ್ಫ್ಲೇಷನ್ಗೆ, ಈ ಕ್ರೈಸಿಸಲ್ಲಿ ಬೆಲೆ ಏರಿಕೆಯಿಂದಾಗಿ ಹಣದುಬ್ಬರ ಏನು ತಾಂಡವವಾಡ್ತಿದೆಯಲ್ಲ, ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ನರೇಂದ್ರ ಮೋದಿ ಅವರು UAEಯಲ್ಲಿ ಪರಿಹಾರವನ್ನು ಕಂಡು ಹಿಡಿದಿದ್ದಾರೆ. ತೈಲ ಮತ್ತು ಗ್ಯಾಸ್ ಬೆಲೆ ನಿಯಂತ್ರಣದಲ್ಲಿದ್ದರೆ ದೇಶದಲ್ಲಿ ಸಾರಿಗೆ ವೆಚ್ಚ ನಿಯಂತ್ರಣಕ್ಕೆ ಬರುತ್ತೆ. ಈಗಾಗಲೇ ನೋಡ್ತಿದ್ದೀವಲ್ಲ, ಬೆಲೆ ಏರಿಕೆ 3% ಆದ ತಕ್ಷಣ ಏನೇನಾಗ್ತಿದೆ ಅಂತ. ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗದಂತೆ ತಡೆಯಬಹುದು. UAE ಜೊತೆಗಿನ ಒಪ್ಪಂದ ತಕ್ಷಣಕ್ಕೆ ಭಾರತಕ್ಕೆ ಅನುಕೂಲ ಆಗುತ್ತೆ. ನಿಜವಾಗಿ ಹೇಳಬೇಕಂದ್ರೆ 15% ತನಕ ಬೆಲೆ ಏರಿಕೆ ಮಾಡೋ ಅನಿವಾರ್ಯತೆ ಭಾರತಕ್ಕಿದೆ. 3% ಈಗ ಮಾಡಿರೋದು. 10, 11, 12, 13, 14 ರೂಪಾಯಿ, ಎಷ್ಟೆಷ್ಟು ರೂಪಾಯಿ ಜಾಸ್ತಿ ಆದರೂ ಆಶ್ಚರ್ಯ ಇಲ್ಲ. ಬಟ್ ಈಗ ಮಿನಿಮಮ್ ಪ್ರೈಸು ನಾವು ಜಾಸ್ತಿ ಮಾಡಿರೋದು ಇಡೀ ಜಗತ್ತಲ್ಲಿ 40, 50, 100% ತನಕ ಜಾಸ್ತಿ ಮಾಡಿದ್ದಾರೆ. ಪಕ್ಕದ ಪಾಕಿಸ್ತಾನದ ಬಿಡಿ, ಕಂಪೇರ್ ಮಾಡ್ಕೊಳ್ಳೋ ದೇಶ ಅಲ್ಲ, ಆದರೂ 400 ರೂಪಾಯಿ ಗಡಿ ದಾಟ್ ಹೋಗಿದೆ ಪೆಟ್ರೋಲು. ವಿವಿಧ ರಾಷ್ಟ್ರಗಳಲ್ಲಿ ನೋಡ್ತಾ ಇದ್ದೀವಿ. ಇಂತಹ ಪರಿಸ್ಥಿತಿ ಪ್ರತಿಷ್ಠಿತ ರಾಷ್ಟ್ರಗಳಿಗೆ, ಅತ್ಯಂತ ಬಲಿಷ್ಠ ರಾಷ್ಟ್ರಗಳಿಗೆ ಬಂದೊದಗಿರುವಾಗ, ಅಮೆರಿಕ, ಚೀನಾ ಎಲ್ಲ ಮುಂದುವರೆದ ರಾಷ್ಟ್ರಗಳೇ ಈಗ ಸಂಕಷ್ಟದಲ್ಲಿ ಸಿಕ್ಕಾಕೊಂಡು ಬೆಲೆ ಏರಿಕೆ ಮಾಡಿರುವಾಗ ಭಾರತ ಇಡೀ ಜಗತ್ತಲ್ಲಿ ಮಿನಿಮಮ್ ಹೈಕ್ ಮಾಡಿರೋದು 3%. ಈಗ ಮುಂದಿನ ದೊಡ್ಡ ಹೊರೆಯನ್ನು ಹಾಕದಂತೆ ತಡೆಯೋದಕ್ಕೆ ಅನುಕೂಲ ಆಗುತ್ತೆ. ರೂಪಾಯಿಗೆ ಬಲ ಬರುತ್ತೆ. UAE ಜೊತೆಗಿನ ಇಂಧನ ವ್ಯವಹಾರದಲ್ಲಿ ಸ್ಥಳೀಯ ಕರೆನ್ಸಿ ಯೂಸ್ ಮಾಡ್ತಿದ್ದಾರೆ. ರೂಪಾಯಿ ಮತ್ತು ದಿರ್ಹಾಮ್ ಬಳಕೆಯ ಮೂಲಕವೇ ಇದು ಲಕ್ಷ ಕೋಟಿ ವ್ಯವಹಾರ. ಇದನ್ನ ಡಿ-ಡಾಲರೈಸೇಷನ್ ಮೂಲಕ ರೂಪಾಯಿಗೆ ಬಲ ತುಂಬೋದಿಕ್ಕೆ, ಸ್ಥಳೀಯ ಕರೆನ್ಸಿ ಮೂಲಕನೇ ಮಾಡೋದಿಕ್ಕೆ, ವಿದೇಶಿ ವಿನಿಮಯ ಗಳಿಕೆ ಉಳಿತಾಯ ಆಗೋ ಮೂಲಕ ಭಾರತಕ್ಕೆ ಇದು ಬಲ ಬರೋದಿಕ್ಕೂ ಅನುಕೂಲ ಆಗುತ್ತೆ. ಉದ್ಯೋಗ ಸೃಷ್ಟಿ ಆಗತ್ತೆ. ಇದರಿಂದ ಮೂಲಸೌಕರ್ಯ ಮತ್ತು ತೈಲ ಸಂಗ್ರಹಾಗಾರಗಳ ವಿಸ್ತರಣೆಯಿಂದಾಗಿ ದೇಶದಲ್ಲಿ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗೋದ್ರಲ್ಲಿ ಅನುಮಾನ ಇಲ್ಲ. 2 ತಾಸಿನ UAE ಭೇಟಿಯಲ್ಲಿ 7 ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆ, ಭಾರತ UAE ನಡುವೆ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಒಪ್ಪಂದ, ಕಚ್ಚಾ ತೈಲ ಸಂಗ್ರಹಣೆ ಒಪ್ಪಂದ, ಭಾರತ ಇಂಧನ ಭದ್ರತೆಯನ್ನು ಹೆಚ್ಚಿಸೋದಕ್ಕೆ ಭಾರತೀಯ ಇಂಟರ್ನ್ಯಾಷನಲ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ ಮತ್ತು ಆಯಿಲ್ ಕಂಪನಿ ನಡುವೆ ಮಹತ್ವದ ಒಪ್ಪಂದ ಏರ್ಪಟ್ಟಿದೆ. ಅನಿಲ ಪೂರೈಕೆಗೆ ಸಂಬಂಧಪಟ್ಟಂತೆ ಭಾರತ ಗೃಹ ಬಳಕೆ ಹಾಗೂ ಕೈಗಾರಿಕಾ ಇಂಧನ ಅಗತ್ಯ ಪೂರೈಸೋದಕ್ಕೆ UAEಯೊಂದಿಗೆ ದೀರ್ಘಕಾಲಿಕ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಪೂರೈಕೆ ಒಪ್ಪಂದ 10 ವರ್ಷಗಳಿಗೆ ಸಂಬಂಧಪಟ್ಟಂತೆ ಈ ಡೀಲ್ ಆಗಿದೆ. ಗುಜರಾತ್ನ ವಾದಿನಾರ್ನಲ್ಲಿ ಹಡಗು ದುರಸ್ತಿ ತಾಣ
ಇದಕ್ಕೆ ಸಂಬಂಧಪಟ್ಟಂಥ ಒಪ್ಪಂದ. ಬೃಹತ್ ಹಡಗು ದುರಸ್ತಿ ಮತ್ತು ಕಡಲ ಮೂಲ ಸೌಕರ್ಯಗಳ ಕ್ಲಸ್ಟರ್ ಸ್ಥಾಪಿಸೋದಕ್ಕೂ ಒಪ್ಪಂದ ಆಗಿದೆ. ಕಡಲ ಉದ್ಯೋಗಿಗಳ ಕೌಶಲ್ಯಾಭಿವೃದ್ಧಿ ಯೋಜನೆ ಕೂಡ ನಿರ್ಮಾಣ ಆಗ್ತಿದೆ. ಇದರಿಂದಾಗಿ ಹಡಗು ನಿರ್ಮಾಣ ವಲಯದಲ್ಲಿ ಭಾರತೀಯ ಯುವಕರಿಗೆ ತರಬೇತಿ ಕೊಡೋದಕ್ಕೆ ಕೊಚ್ಚಿನ್ ಶಿಪ್ ಯಾರ್ಡ್ ಮತ್ತು UAE ನಡುವೆ ಒಪ್ಪಂದ ಏರ್ಪಟ್ಟಿರೋದು. AI ಮತ್ತು ಸೂಪರ್ ಕಂಪ್ಯೂಟರ್ ಪಾಲುದಾರಿಕೆ, ಮೂಲಸೌಕರ್ಯ, ನಗರಾಭಿವೃದ್ಧಿ, ಲಾಜಿಸ್ಟಿಕ್, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲೂ ಕೂಡ ಮಹತ್ವದ ಒಪ್ಪಂದಗಳು ಏರ್ಪಟ್ಟಿರೋದು. ಭಾರತಕ್ಕೆ $5 ಬಿಲಿಯನ್ ಇದರಿಂದ ಅನುಕೂಲ ಆಗುತ್ತೆ. ನೋಡಿ, ಮೋದಿ ಭೇಟಿ ವೇಳೆ UAE ಭಾರತದಲ್ಲಿ $5 ಬಿಲಿಯನ್ ಸುಮಾರು 41,500 ಕೋಟಿಗೂ ಅಧಿಕ ಹೂಡಿಕೆ ಮಾಡೋದಾಗಿ ಘೋಷಣೆಯನ್ನ ಮಾಡಿರೋದು ಬಹಳ ದೊಡ್ಡ ಗುಡ್ ನ್ಯೂಸ್ ಇದು ಈ ಕ್ರೈಸಿಸ್ ನಡುವೆ. ಇದರಿಂದಾಗಿ ಭಾರತದ ಇಂಧನ ಮೈತ್ರಿಯ ಬಲವರ್ಧನೆ ಮತ್ತು ತೈಲ ಪೂರೈಕೆ ಹೆಚ್ಚಳಕ್ಕೆ ಅತಿ ದೊಡ್ಡ ಲಾಭ ಆಗುತ್ತೆ. ಓಮನ್ ಟು ಗುಜರಾತ್ 40,000 ಕೋಟಿ ವೆಚ್ಚದ ಗ್ಯಾಸ್ ಪೈಪ್ಲೈನ್, ಇದು ಮತ್ತೊಂದು ಗುಡ್ ನ್ಯೂಸ್. ಹಾರ್ಮುಜ್ ಜಲಸಂಧಿಯಲ್ಲಿ ಸೃಷ್ಟಿಯಾಗಿರೋ ಭದ್ರತಾ ಬಿಕ್ಕಟ್ಟಿನ ನಡುವೆ ಭಾರತದ ತನ್ನ ಇಂಧನ ಭದ್ರತೆ ಖಚಿತಪಡಿಸಿಕೊಳ್ಳೋದಕ್ಕೆ ದಶಕಗಳಷ್ಟು ಹಳೆಯದಾದ ಮೆಗಾ ಯೋಜನೆಯೊಂದಕ್ಕೆ ಜೀವ ಕೊಟ್ಟಿರೋದು. ದಶಕಗಳಿಂದ ಇದನ್ನು ಸಾಧ್ಯವಾಗಿಸೋದಕ್ಕೆ ಅವಕಾಶನೇ ಬಂದಿರಲಿಲ್ಲ. ಪಶ್ಚಿಮ ಏಷ್ಯಾದಿಂದ ಯಾವುದೇ ಅಡೆತಡೆ ಇಲ್ಲದೆ ನೈಸರ್ಗಿಕ ಅನಿಲವನ್ನು ತರೋದಕ್ಕೆ ಓಮನ್ನಿಂದ ನೇರವಾಗಿ ಗುಜರಾತ್ ಕರಾವಳಿಗೆ ಸಮುದ್ರದ ಆಳದಲ್ಲಿ 40,000 ಕೋಟಿ ವೆಚ್ಚದ ಬೃಹತ್ ಗ್ಯಾಸ್ ಪೈಪ್ಲೈನ್ ನಿರ್ಮಿಸೋ ಯೋಜನೆಗೆ ಕೂಡ ಈಗ ಸರ್ಕಾರ ವೇಗ ಕೊಟ್ಟಿರೋದು. ಇದೆಲ್ಲ ಅತ್ಯಂತ ಮಹತ್ವದ್ದಾಗಿದೆ. ಸೊ ಇಡೀ ಜಗತ್ತಿಗೆ ಮೋದಿ ಕೊಟ್ಟಿರೋ ಸಂದೇಶ ಮತ್ತು ಭಾರತಕ್ಕೆ ಕೊಟ್ಟಿರುವ ಗುಡ್ ನ್ಯೂಸ್ ಎರಡನ್ನು ನೋಡಬಹುದು. दुनिया के लिए आपदाओं का दशक बन रहा है. अगर ये स्थितियां तेजी से नहीं बदली गई तो बीते अनेक दशकों की उपलब्धियों पर पानी फिर जाएगा. दुनिया की बहुत बड़ी आबादी फिर से गरीबी के दलदल में चली जाएगी. साथियों, ऐसी वैश्विक परिस्थितियों में आज दुनिया रेजिलिएंट सप्लाई चेन की बात कर रही है. ಇನ್ನು ಇಷ್ಟೆಲ್ಲ ಸಂಕಷ್ಟಗಳ ನಡುವೆ ಇಡೀ ಜಗತ್ತು ಕಂಗಾಲಾಗಿರೋದ್ರ ನಡುವೆ ಭಾರತದ ರಫ್ತು 13% ಏರಿಕೆಯಾಗಿದೆ. ಪಶ್ಚಿಮ ಏಷ್ಯಾದ ಸಂಘರ್ಷದ ನಡುವೆಯೂ ರಫ್ತು ಹೆಚ್ಚಳ ಆಗಿರುವಂಥ ಅಧಿಕೃತ ಸಂಖ್ಯೆ ವಾಣಿಜ್ಯ ಸಚಿವಾಲಯ ರಿಲೀಸ್ ಮಾಡಿರೋದು ನೋಡಿ, ಇದು ತುಂಬಾನೇ ಸಂತಸದ ವಿಷಯ ಭಾರತೀಯರಿಗೆ. ಏಪ್ರಿಲ್ ತಿಂಗಳಲ್ಲಿ ದೇಶದಿಂದ 4.17 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಸರಕು ಸೇವೆಗಳು ರಫ್ತಾಗಿವೆ. ಕಳೆದ ವರ್ಷ ಇದೇ ಅವಧಿಗೆ ಹೋಲಿಸಿದ್ರೆ ರಫ್ತು ಪ್ರಮಾಣ 13.78 ಜಾಸ್ತಿ ಆಗಿರೋದು ತುಂಬಾನೇ ಪಾಸಿಟಿವ್ ನ್ಯೂಸ್ ಇದು. ಯಾಕಂದ್ರೆ ಇಷ್ಟು ದೊಡ್ಡ ಸಮಸ್ಯೆ ಇದೆ, ಆದರೂ ರಫ್ತಲ್ಲಿ ಭಾರತ ದೊಡ್ಡ ಹೆಜ್ಜೆಯನ್ನು ಇಟ್ಟಿರೋದು. ಈಗ ಉಂಟಾಗಿರೋ ಸಂಕಷ್ಟದಲ್ಲಿ ಭಾರತ ಆಮದನ್ನು ಜಾಸ್ತಿ ಮಾಡ್ಕೊಳ್ಬೇಕಲ್ವಾ. ಆಮದು ಪ್ರಮಾಣ ಜಾಸ್ತಿ ಆಗಿದೆ, ಅದು ಸಹಜ. ಎಂಥ ಕ್ರೈಸಿಸ್ ಈಗ ಬಂದಿರೋದು ಮತ್ತು ಆಮದು ಎಷ್ಟು ಕಾಸ್ಟ್ಲಿ ಆಗಿದೆ ಅನ್ನೋದು ಗೊತ್ತು. ಇಡೀ ಜಗತ್ತು ಈ ಸಂಕಷ್ಟದಲ್ಲಿದೆ. ಆದರೆ ಇದರ ನಡುವೆಯೂ ಕೂಡ ರಫ್ತು ಪ್ರಮಾಣ ಜಾಸ್ತಿ ಆಗಿರೋದಿದೆಯಲ್ಲ, ಅದು ತುಂಬಾ ಒಂದು ಒಳ್ಳೆಯ ಸುದ್ದಿ ಭಾರತಕ್ಕೆ. ಸೊ ಭಾರತ ಎಲ್ಲ ಸಂಕಷ್ಟಗಳ ನಡುವೆಯೂ ಕೂಡ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಎಲ್ಲ ಬಗೆಯ ದಾರಿಗಳನ್ನು, ಹಲವು ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ತಿರೋದು. ಇನ್ನು ಅಮೆರಿಕ ಇರಾನ್ ನಡುವಿನ ಈ ಸಂಕಷ್ಟಕ್ಕೆ ಫುಲ್ ಸ್ಟಾಪ್ ಹಾಕದೆ ಹೋದ್ರೆ ಮಾತ್ರ ಬಹಳ ಕಷ್ಟ ಇದೆ ಇಡೀ ಜಗತ್ತಿಗೆ. ಹಾಗಾಗಿ ಭಾರತವೂ ಈ ನಿಟ್ಟಿನಲ್ಲಿ ಉತ್ತರ ಹುಡುಕಲಿದೆಯಾ ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.